ಜಾಸ್ತಿ ನಾವು ಕುಡಿತೀವಿ. ಅವ್ರ ಸಲ ಹೇಳಿರ್ತೀವಿ ಅಲ್ಲಿ ಗಾಡಿಗಳಲ್ಲಿ ಬೇರೆಯವ್ರಿಗೆ ತೊಂದರೆಗಳು ಪಡ್ಕೊಂಡು ನಮ್ಮ ಮೇಲೆ ಕೈ ಮುಟ್ಟಕ್ಕಿನ ಮುಂಚೆ ಕೈ ಮಾಡಕ್ಕಿನ ಮುಂಚೆ ಒಂದ್ಸತಿ ಯೋಚನೆ ಮಾಡಕ್ ಹೇಳಿ ಅವ್ರಿಗೂ. ಸುಮ್ನೆ ಮಾತಾಡು ಅಷ್ಟೇ, ಮರ್ಯಾದೆ ಕೊಟ್ಟು ಮಾತಾಡು ಅಷ್ಟೇ. ಬರ್ತವೆ ಮುಂಗಾರು ಮಳೆನ ಅಷ್ಟು ದೊಡ್ಡದಾಗಿ ಟ್ರೀಟ್ ಮಾಡಕ್ ಹೋಗಬೇಡಿ. ಅವ್ರ ಸಲ ಹೇಳಿರ್ತೀವಿ ಅಲ್ಲಿ ಗಾಡಿಗಳಲ್ಲಿ ಬೇರೆಯವ್ರಿಗೆ ತೊಂದರೆಗಳು ಪಡ್ಕೊಂಡು ಕಾಣೋದಲ್ಲ. ತಪ್ಪು ಚಿನ್ನದಲ್ಲ. ತುಂಬಾ ಜಾಸ್ತಿ ಇದೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ದರ್ಶನ್ ಗಣೇಶ್ ಹೆಂಗ್ ಕಂಪೇರ್ ಮಾಡ್ತೀರಾ ನೀವು? ಮುಂಗಾರು ಮಳೆ ಹಿಟ್ಟಾಯ್ತು, ಅದ್ರ ಹಿಂದೆ ವಿಜಯ್ ಮಾಡಿರುವಂತ ದುನಿಯಾ ಹೌದು ಹಿಟ್ಟಾಯ್ತು. ಸೊ ಕಂಟಿನ್ಯೂಸ್ಲಿ ಈಗ ಹೆಂಗ್ ಇವಾಗ ತಾನು ಇಂಟ್ರೊಡ್ಯೂಸ್ ಆಗ್ತಿರೋಂಥದ್ದು 100 days ಈ ತರ ಎಲ್ಲ ಹೋಗ್ತದೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಇಲ್ಲಿ ಕಾಂಪಿಟೇಷನ್ ಇದೆ ಅಂತ ಅನ್ಸಲ್ಲ? ಮಳೆ ಬಂದ್ಮೇಲೆ ಬಿಸಿಲು ಬರಲ್ಲ ಅಂತನ? ಖಂಡಿತ ಬರುತ್ತೆ. ಹಾಗೇನೆ ಮುಂಗಾರು ಮಳೆ ಬಂದ್ಮೇಲೆ ಬೇರೆ ಬರ್ತವೆ. ಮುಂಗಾರು ಮಳೆನ ಅಷ್ಟು ದೊಡ್ಡದಾಗಿ ಟ್ರೀಟ್ ಮಾಡಕ್ ಹೋಗಬೇಡಿ. ನೀವು ದರ್ಶನ್ ಗಣೇಶ್ ಅಂತ ಹೇಳಿದ್ರು. ಲೆಟ್ ಮಿ ಟೆಲ್ ಯು, ದರ್ಶನ್ ಹಸ್ ಎಸ್ಟಾಬ್ಲಿಷ್ಡ್ ಹಿಮ್ಸೆಲ್ಫ್ ವಿತ್ ಲಾಟ್ ಆಫ್ ಫಿಲ್ಮ್ಸ್. ಒಂದು ಮುಂಗಾರು ಮಳೆನ ತಗೊಂಡೋಗ್ಬಿಟ್ಟು ನೀವು ತಲೆ ಮೇಲೆ ಕೂರಿಸ್ಕೊಂಡಿರೋದು ನಿಮ್ ತಪ್ಪು. ಹೊರಗಡೆ ಇಂಡಸ್ಟ್ರಿ ಒಳಗೆ ಸೀನಿಯರ್ಸ್ ಯಾರು ಈ ಸಕ್ಸಸ್ ನೋಡದೆ ಅಲ್ಲಿವರೆಗೆ ಬಂದಿಲ್ಲ. ನಂಬರ್ 1. ಮಳೆ ಹೋದ್ಮೇಲೆ ಬಿಸಿಲು ಬರುತ್ತೆ. ಸೊ ಎಲ್ಲಿವರೆಗೆ ನೀವು ಒಂದು ಒಳ್ಳೆ ಸಿನಿಮಾ ಮಾಡ್ತೀರಾ, ನೀವು ಸಕ್ಸಸ್ ಕೊಡ್ತೀರಾ. ಯಾವತ್ತು ಒಬ್ಬ ಕಲಾವಿದ ಅವನೇ ಕತೆ ಬರೆದು ಅವನೇ ಡೈರೆಕ್ಟ್ ಮಾಡಿ ಅವನೇ ಪ್ರೊಡ್ಯೂಸ್ ಮಾಡಿ ನಿಲ್ತಾನೆ ನೋಡಿ, ಅಷ್ಟು ಕ್ರೆಡಿಬಿಲಿಟಿ ತಗೊಂಡು ಒಬ್ಬನಿಗೆ ಕೊಡಿ. ಯಾವನೋ ಬರ್ದಿದ್ ಕತೆ ಯಾರೋ ಡೈರೆಕ್ಟ್ ಮಾಡಿ ಯಾರೋ ಮ್ಯೂಸಿಕ್ ಮಾಡಿ ನೀವು ಹೋಗಿ ಮರ ಗಿಡದಿಂದ ಓಡಾದ ತಕ್ಷಣ ಅಷ್ಟು ಕ್ರೆಡಿಟ್ ನೀವು ತಗೊಂತೀರಾ ಅಂದ್ರೆ ಅದು ತಪ್ಪು. ಮುಂಗಾರು ಮಳೆ ಟೀಮಲ್ಲಿ ಕಾಫಿ ಹಿಡಿಯೋನಿಂದ ಹಿಡಿದು ಡೈರೆಕ್ಟರ್ನ ಹಿಡಿದು ತುಂಬಾ ಜನ ಇದ್ದಾರೆ. ಅವ್ರ ಬಗ್ಗೆ ಮಾತಾಡಿ. ಒಬ್ಬ ಹೀರೋ ಪೋಸ್ಟರ್ ಕಾಣಿಸ್ಕೊಂಡ ಅಂದ ತಕ್ಷಣ ನೀವು ದೇವರು ಅನ್ನಂಗಿದ್ರೆ, ಹಂಗಾದ್ರೆ ನನಗೆ ಗೊತ್ತಾಗೋ ಪ್ರಕಾರ ಎಷ್ಟು ಜನ ದೇವರುಗಳಿದೀವಿ ಇಲ್ಲಿ. ದರ್ಶನ್ ಅಂತ ನೀವೊಂದು ಮಾತು ಹೇಳಿದೆ. ದರ್ಶನ್ ಎಲ್ಲಿ ಇವನಲ್ಲಿ ಅವನು 6 ಅಡಿ 3 ಅಡಿ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೀವು ಎಲ್ಲನೇ ತಂದೆನೆ ಮಗನೇ ಯಾವತ್ತಿದ್ರು. ಅವ್ನು ಬಂದು 5-6 ಫಿಲಂ ಹಿಟ್ ಕೊಟ್ಟು ಎಲ್ಲ ಮಾಡಿ ಒಂದು ಎಸ್ಟಾಬ್ಲಿಷ್ ಆಗಿ ನಿಂತಿರೋ ವ್ಯಕ್ತಿ. ಕಂಪೇರ್ ಮಾಡೋದು ಇಷ್ಟು ಜನಗಳ ಮಧ್ಯದಲ್ಲಿ ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಶಿವಣ್ಣ. ತುಂಬಾ ಇಷ್ಟಪಡ್ತೀವಿ, ತುಂಬಾ ಪ್ರೀತಿಸ್ತೀವಿ ನಾವು ನಿಮ್ಮನ್ನ ಮನಸ್ಪೂರ್ವಕವಾಗಿ. ಬಟ್ ಈ ಮಧ್ಯದಲ್ಲಿ ನಿಮ್ಮ ಅಕ್ಕಪಕ್ಕ ಇರೋರ್ಗೆ ಅವ್ರಿಗೆ ಹೇಳಿ, ನಮ್ಮ ಮೇಲೆ ಕೈ ಮುಟ್ಟಕ್ಕಿನ ಮುಂಚೆ ಕೈ ಮಾಡಕ್ಕಿನ ಮುಂಚೆ ಒಂದ್ಸತಿ ಯೋಚನೆ ಮಾಡಕ್ ಹೇಳಿ ಅವ್ರಿಗೂ. ನಾವು ತುಂಬಾ ಪ್ರೀತಿಸ್ತೀನಿ ಶಿವಣ್ಣ ನಿಮ್ಮನ್ನಾಗ್ಲಿ ರಾಘಣ್ಣನಾಗ್ಲಿ ಎಲ್ಲಾರು ನಾವು ಫಸ್ಟಿಂದಾನು ಪೂಜಿಸಿದೀವಿ. ಬಟ್ ಅಲ್ಲಿ ಅಕ್ಕಪಕ್ಕ ಇರೋರು ಮೈ ಮೇಲೆ ಕೈ ಹಾಕಕ್ ಬರಬಾರ್ದು. ಕೈಗಳು ನಮಗೂ ಇದೆ. ರಾಘಣ್ಣ ಮನಸ್ಪೂರ್ವಕವಾಗಿ ಹೇಳ್ತಾ ಇದೀನಿ, ನಿಮ್ಗೆ ನಾನು ಏನು ಹೇಳಿಲ್ಲ. ಇಷ್ಟು ಜನದ ಮುಂದೆ ಹೇಳ್ತಾ ಇದೀನಿ, ನಿಮಗೇನಾರು ನೋವು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ, ಬಟ್ ನಾನು ಅದನ್ನೇನು ಹೇಳಿಲ್ಲ. ಆಟ ಅಂದಾಗ ಹಂಗೆ ಒಂದೊಂದ್ಸಲ ಹಂಗೆ ಆಗೋಗ್ಬಿಡುತ್ತೆ. ನಾನು ಹೇಳಿದೇನೆಂದ್ರೆ, ಮೈದಾನ ಒಳಗೆ ಬಂದ್ಮೇಲೆ ನಾವು ಸುಮ್ಮನೆ ಬೌಲಿಂಗ್ ಮಾಡೋದು, ನೀವು ಹೊಡೀರಿ ಅಂತ ಹೇಳೋದು, ಇದೇನಾಗುತ್ತೆ ಇಂಡೈರೆಕ್ಟ್ ಆಗಿ ಪ್ರೊವೋಕ್ ಮಾಡಬೇಕಾಗುತ್ತೆ. ಬಟ್ ನಾನು ಹೇಳ್ತೀನಿ ಗೊತ್ತಾ, ಟೀಮ್ ಮೆಂಬರ್ಸ್ಗೆ ದಯವಿಟ್ಟು ನಾವು ಆಕ್ಟರ್ಸ್ ಮಾಡ್ತಾ ನೀವು ಟೀಮ್ ಇಟ್ಕೊಂಡು ನಮ್ಮೊಳಗೆ ತಂದಾಕ್ಬೇಡಿ. ದಯವಿಟ್ಟು ಯಾರು ಯಾವ ವಿಷಯಕ್ಕೂ ಹೋಗ್ಬೇಡಿ ಹೇಳ್ತೀವಿ. ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಂಗೆ ಆಗೋಗಿದೆ. ಆದ್ರೆ ನೀವು ದಯವಿಟ್ಟು ಇದನ್ನ ಮುಂದುವರಿಸೋದು, ಗೇಮ್ ಮಾಡ್ಕೊಂಡು ಹೋಗೋಣ, ಪ್ರೀತಿಯಿಂದ ಆಡಿ.
ಗೆದ್ರು ಸಂತೋಷ, ನಾವು ಗೆದ್ರು ಸಂತೋಷ. ಒಟ್ಟಿನಲ್ಲಿ ಆರ್ಟಿಸ್ಟ್ ಗೆದ್ದಂಗೆ ಆಗುತ್ತೆ. ನಾವು ಬದುಕಿರೋದೇ ಪ್ರೀತಿಗೋಸ್ಕರ ಅಣ್ಣ. ಪ್ರೀತಿ ಬಿಟ್ಟು ನಾವೇನು ಸಂಪಾದಿಸಿಲ್ಲ. ಕುಡಿಯೋದು ಜಾಸ್ತಿ ನಾವು ಕುಡಿತೀವಿ. ಮಾತಾಡ ಕರೆಕ್ಟ್ ಆಗಿ. ಶೂಟಿಂಗ್ ಮಾಡ್ತೀರ ಬಂದ್ಬಿಟ್ಟು ಅಲ್ಲಿ ಮೇಲ್ ಬರ್ತೀಯ ನೀನು. ನಿಂತ್ಕೊ ಸುಮ್ನೆ ಮಾತಾಡು ಅಷ್ಟೇ. ಮರ್ಯಾದೆ ಕೊಟ್ಟು ಮಾತಾಡು ಅಷ್ಟೇ. ಅದ್ ಬಿಟ್ಬಿಟ್ಟು ಏನು ಓವರ್ ಆಕ್ಟ್ ಮಾಡ್ತೀಯ ನೀನು. ಕೆಲಸ ಇದೆ ನಮ್ಗೆ, ಬಾ ಆಮೇಲೆ ಮಾತಾಡಿಸ್ತೀನಿ. ಬಾ ಒಂದ್ 2 ನಿಮಿಷ ಹಿಂದೆ ಬರ ದಯಮಾಡಿ ಪೊಲೀಸರು ಸಹಕರಿಸಬೇಕು ಸರ್. ದಯವಿಟ್ಟು ದಯಮಾಡಿ ಪೊಲೀಸರು ಸಹಕರಿಸಲಿ. ಕ್ಯಾಮ್ರಾ ಕ್ಯಾಮ್ರಾ நான் வந்து எம்ஜிஆர் அவர்களோட வந்து ஜெல்லாம் அந்த கதையோட ஒரு சில படங்கள்ல வந்து சில விஷயங்கள் அன்வான்டா இருக்கும். அப்படி இல்லை இந்த படத்துல. பேசிக்கிட்டு இருக்கோம்.